ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಷ್ಟದಲ್ಲಿರೋ ಕಾರ್ಖಾನೆಗಳಿಗೆ ಬಿಡಿಸಿಸಿ ಬ್ಯಾಂಕ್ನಿಂದ ಕೋಟ್ಯಾಂತರ ಸಾಲ ಮಂಜೂರು ಮಾಡಿದ ಬಗ್ಗೆ ಸ್ಪಷ್ಟನೆ ನೀಡಿದ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ, ಡಿಸಿಸಿ ಬ್ಯಾಂಕ್ನಿಂದ ನಿಯಮಗಳನ್ನು ಮೀರಿ ಯಾವುದೇ ಕಾರ್ಖಾನೆಗಳಿಗೆ ಅಥವಾ ಅನಧಿಕೃತ ವ್ಯಕ್ತಿಗಳಿಗೆ ಸಾಲ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಸರಿಯಾದ ಭದ್ರತೆ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿ ವಾಣಿಜ್ಯ ಸಾಲಗಳನ್ನು ನೀಡಲಾಗಿದೆ. ಬ್ಯಾಂಕ್ ವತಿಯಿಂದ ರೈತರ ಹಿತರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ವಾಣಿಜ್ಯ ಸಾಲಗಳನ್ನು ಕೇವಲ ಸೂಕ್ತ ಭದ್ರತೆ ಹಾಗೂ ದಾಖಲೆಗಳನ್ನು ಪಡೆದು ಮಾತ್ರ ಮಂಜೂರು ಮಾಡಲಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪಷ್ಟಪಡಿಸಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಯಾರಿಗೆ ಕೊಡಬೇಕಾದ್ರೆ ಒಂದು ಯಾವುದೋ ಸಹಕಾರಿ ಕಾರ್ಖಾನೆಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಒಂದು 200 ಕೋಟಿ ಮ್ಯಾಗ ಕೊಡ್ಲಿಕ್ಕೆ ಕೊಡಿದ್ರೆ, ಇಂಡಿವಿಜುವಲ್ ಇದ್ರೆ 40 ಲಕ್ಷ ಕೊಟ್ಟಿಲ್ಲ. ಆ ಲಿಮಿಟ್ನಾಗ ಎಷ್ಟಿದೆ ಅವ್ರದ್ದು ಆಸ್ತಿ ಎಷ್ಟದ ನೋಡ್ಕೊಂಡು ಕೊಟ್ಟದ. ಮತ್ತು ನಾವು ಒಂದಾಗಿಂದ ಏನೋ ಒಂದು 4-5 ಫ್ಯಾಕ್ಟ್ರಿ ಬಿಟ್ಟರೆ ಯಾವುದಕ್ಕೂ ಸಾಲ ಕೊಟ್ಟಿಲ್ಲ. ಮೊದಲಿಂದ ಏನದ ಅದು ವಸೂಲು ಮಾಡ್ಕೋತಾರೆ ಹೊಂಟಿದ್ದೀವಿ. ಈಗ ಹೆಚ್ಚಿನ ಸಾಲ ಕೊಡ್ತಾ ಇದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಸರ್. ಆರೋಪ ಮಾಡ್ಬೋದು. ಎಲ್ಲಿ ಕೊಟ್ಟದ್ದು ಉದಾಹರಣೆ ತೋರಿಸ್ತೀವಿ. ನಾವು 9 ತಿಂಗಳೈದು ಈಗ ಅಧ್ಯಕ್ಷ ಆಗಿ ಬಂದಂತ ಈ ಘಟಪ್ರಭಾ ಶುಗರ್ಸ್ ಅಂತ ಇದು ಮಾಡ್ತಾರೆ. ಘಟಪ್ರಭಾ ಕೊಟ್ಟಿಲ್ಲ. ಅದ ಕೊಡಕ್ಕೆ ಕೆಲವು ಮೀಟಿಂಗ್ ತೊಗೊಂಡಿದ್ದೀರಿ. ನಾವು ಬೇರೆ ಸುಳ್ಳು ಕೊಡೋದಿಲ್ಲ. ನಾವು ಇಲ್ಲೇನು ಸಂಬಂಧ ಅದ ಇಲ್ಲ ನೋಡ್ರಿ, ರೆಕಾರ್ಡ್ ತೆಗೆದು ನೋಡ್ರಿ, ಅದೇನು ಪ್ರಶ್ನೆ ಇಲ್ಲ. ಅಲ್ಲೇ ಡಿಸಿ ಬ್ಯಾಂಕಿನಿಂದಂತೂ ಕೊಡಕ್ಕೆ ಬರೋದು. ಯಾಕೆ NPA ಆದ ಅಕೌಂಟ್ ನಮಗೂ ಅಲ್ಲಿ ಕೊಡಕ್ಕೆ ಬರಲ್ಲ. ಅದ್ರ ವೈಯಕ್ತಿಕವ್ರು ಸಾಲ ತಗೊಂಡ್ರು. ಅಲ್ಲ ಹುಕ್ಕೇರಿ ತಾಲೂಕಿನಾಗ ಅಟ್ಟತನಬೇಡಿ, ಇಡೀ ಬೆಳಗಾವಿ ಜಿಲ್ಲಾದವ್ರು ನಂಗೆ ಅಧ್ಯಕ್ಷ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕಿನಾಗ ಅಟ್ಟತನಬೇಡಿ, ಇಡೀ ಬೆಳಗಾವಿ ಜಿಲ್ಲಾದವ್ರು ನಂಗೆ ಅಧ್ಯಕ್ಷ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾ ಯಾವ ಮೂಲ್ಯದ ಬಂದರೂ ಕೂಡ ಎಲ್ಲರಿಗೂ ಭತ್ತವನ್ನು ವ್ಯವಸ್ಥಿತ ಕೊಡ್ತಾ ಇತ್ತು. ಅದೇನು ಅವ್ರಿಗೆ ಕೇಳಿ ಯಾಕೆ ಕೊಟ್ಟಿಲ್ಲ ನಂಗೆ ಕೊಟ್ಟು ನಾವು ಬಂದ್ಬೇಕಂತ ಕೊಡಕ್ಕೆ ಚಾಲು ಮಾಡಿದ್ದೀವಿ. ಎಷ್ಟು ಬರ್ತಾರ ಅಷ್ಟು ಮಂದಿಗೆ ಮ್ಯಾಕ್ಸಿಮಮ್ ಕೊಡಾಕಿದೇವು. ಇನ್ನೂ ಕೂಡ ತಗೊಂಡಿರ್ತೀವಿ ನಾವು. ಎಲ್ಲೋ ರಾಜೇಂದ್ರ ಪಾಟೀಲ್ ಅವ್ರನ್ನ ಈಗಿಂದಲೇ ಸ್ಟೇಟ್ ಮಾಡ್ತಾ ಇದ್ದೀರ ಅಂತ ಸರ್. ಅದನ್ನ ನೋಡ್ಬೇಕು, ರಾಜೇಂದ್ರ ಪಾಟೀಲ್ಗೆ ಕೇಳಬೇಕು. ನಮ್ಗೇನು ಗೊತ್ತಿಲ್ಲ. ಚುನಾವಣೆಗೆ ನಿಮ್ಮ ಅಲ್ಲ, ಚುನಾವಣೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಡಿಸಿ ಬ್ಯಾಂಕ್ ನೋಡ್ರಿ, ನಮ್ಗೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಎಲ್ಲ ಪಕ್ಷದವ್ರು, ಎಲ್ಲ MLAಗಳು, MP, ಮಾಜಿ MPಗಳು ಎಲ್ಲರೂ ಅಲ್ಲಿ ಇದಾರೆ, ನಿರ್ದೇಶಕರದಾರ. ಎಲ್ಲರೂ ಅಲ್ಲಿ ಕೂಡೇ ಕೆಲಸ ಮಾಡ್ತೀವಿ. ಯಾರೂ ತಾರತಮ್ಯ ಮಾಡಿಲ್ಲ, ಪಕ್ಷಾತೀತವಾಗಿ ಮಾಡಾಕಿದ್ದೀವಿ ನಾವು ಎಲ್ಲ. ನೀವು ಅಧ್ಯಕ್ಷರಾಗಿ ಜಾರಕಿಹೊಳಿ ವರ್ಚಸ್ಸು ಐತೆ ಅಂತೇಳಿ ಇರ್ಬೋದು. ಒಂದೊಂದು ಕಡೆ ಇರೋದು ಮಾಡೋದು ನಡೆಯೋದಂಗೆ. ಯಾವ್ದು ಯಾರು ಹೀರೋ ಇರ್ತಾರೋ, ಯಾರು ಅದನ್ನು ವರ್ಚಸ್ ಅಂದ್ರೆ ಯಾರು ಮಾಡ್ತಾರೆ, ಇಷ್ಟರವರೆಗೆ ಯಾರ್ದಿತ್ತು ಹಂಗೆ ಒಬ್ಬೊಬ್ರು ಎಲ್ಲ ಫ್ಯಾಕ್ಟ್ರಿಗಳು ಒಬ್ಬೊಬ್ರು ಅಧ್ಯಕ್ಷ ಇರ್ತಾರೆ, ಹಿಂದೆ ಒಬ್ಬೊಬ್ರು ವರ್ಚಸ್ ಇರ್ತಾರೆ. ನೀವು ಅಧ್ಯಕ್ಷ ಇದ್ರು ನಿಮ್ಗೆ ಅನ್ಸಾಗಿ ಅವ್ರು ನಡೆಯುತ್ತೆ ಅಂತ ನಡಿಬೋದು. ನಡೀತಿದ್ದೀವಿ, ಇಲ್ಲೂ ಅನ್ನಕ್ಕೆ ಬರಲ್ಲ, ನಡೀತಿದ್ದೆ ಅನ್ನಕ್ಕೆ ಬರಲ್ಲ. ಎಲ್ಲರದು ನಡೆದಿದ್ದು, ನಮ್ದು ನಡೆದಿದ್ದೆ, ಅವ್ರದ್ದು ನಡೆದಿದ್ದು.